ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ಮಸಾಲ ರವೆ ರೊಟ್ಟಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮಸಾಲ ರವೆ ರೊಟ್ಟಿಗೆ ನೋಡಿ, ರವೆನ ನೀರು ಹಾಕ್ಬಿಟ್ಟು ಹಿಂಗೆ ನೆನೆಸ್ಕೊಂಡಿದ್ದೀನಿ. ಅದು ಮೆತ್ತವಾಗಿದೆ. ಒಂದು ಬಟ್ಲು ರವಾನ ನೆನೆಸ್ಕೊಂಡಿದ್ದೀನಿ. ಇಲ್ಲಿ ಏನೇನು ಬೇಕು ಅಂದರೆ ಅದಕ್ಕೆ ರವೆ ರೊಟ್ಟಿಗೆ, ಮಸಾಲ ರವೆ ರೊಟ್ಟಿಗೆ ಒಂದು ನೌಕೋಲನ್ನ ತುರ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಒಂದು ಬೀಟ್ರೂಟು, ಒಂದು ಈರುಳ್ಳಿ, ಒಂದು 2ರಿಂದ 3 ಸ್ಪೂನು ತೆಂಗಿನಕಾಯಿ ತುರಿ, ಒಂದು ಕ್ಯಾರೆಟು, ಕಾಲು ಸ್ಪೂನು ಚಿಲ್ಲಿ ಪೌಡರು, ರವೆ ರೊಟ್ಟಿಗೆ ಬೇಕಾಗಿರೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಎಲ್ಲವೂ ಇದಕ್ಕೆ ಹಾಕ್ಕೊಳ್ಳೋಣ. ಆಲ್ರೆಡಿ ರವೆ ನೆಂದಿದೆ. ನೆನೆಸ್ಕೊಳ್ಬೇಕು. ಇಮಿಡಿಯೇಟ್ ನೀವು ಹಾಗೆ ಕಲಸಿದ್ರೆ ರವೆ ಅಷ್ಟು ನೆಂದಿರಲ್ಲ. ಸಣ್ಣಗೆ ಹೆಚ್ಕೊಂಡು ತುರ್ಕೊಂಡಿರಬೇಕು. ಈಗ ನೀರು ಆಲ್ರೆಡಿ ಹಾಕಿದ್ದೀವಿ ನಾವು ಮೊದಲೇ, ನೋಡಿಕೊಂಡು ಕಲಿಸ್ಕೊಳ್ಬೇಕು. ಈಗ ನೋಡಿ, ಈ ರೀತಿ ಕಲಿಸ್ಕೊಂಡಿದ್ದೀನಿ. ಬೀಟ್ರೂಟ್ ಹಾಕಿದ್ದೀನಲ್ಲ, ಅದಕ್ಕೆ ಈ ಕಲರ್ ಬಂದಿದೆ. ಈಗ ಕಲಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ತಿಡೋಣ, ಆಮೇಲೆ ತಟ್ಟೋಣ. ಡೈರೆಕ್ಟ್ ಹೆಂಚು ಮೇಲೇ ತಟ್ತೀನಿ ನಾನು. ನೋಡಿ, ಈಗ ತಟ್ಟೋಣ. ಅದು ನಾವು ಬೀಟ್ರೂಟು ಕ್ಯಾರೆಟು ಎಲ್ಲ ಹಾಕಿರ್ತೀವಲ್ಲ, ನೀರು ಬಿಟ್ಕೊತಾನೇ ಇರುತ್ತೆ. ಹೆಂಚು ಮೇಲೆ ಹಾಕ್ಕೊಂಡು ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಸಣ್ಣ ತಟ್ಕೊಂಡ್ರೆ ಚೆನ್ನಾಗಿರುತ್ತೆ. ತೆಳ್ಳಗೆ ದಪ್ಪ ತಟ್ಕೋಬಾರ್ದು. ಈಗ ನೋಡಿ, ತೊಟ್ಟಿದಾಗಿದೆ. ಈಗ ನೀವು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಆಗಲಿ ಬೆಣ್ಣೆ ಆಗಲಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ರೊಟ್ಟಿಗೆ ಎಲ್ಲ ಆಲ್ಮೋಸ್ಟು ಎಣ್ಣೆ ಬದಲು ತುಪ್ಪನೇ ಯೂಸ್ ಮಾಡಿ. ಈಗ ತಿರುಗಿಸೋಣ. ಸಣ್ಣ ಮಾಡಿಕೊಂಡು ಬೇಯಿಸಿ, ಸೀದೋಗ್ಬಿಡುತ್ತಿಲ್ಲ ಅಂದರೆ. ಎರಡು ಕಡೆ ನೀಟಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ರೆಡಿಯಾಗಿದೆ. ಕಾಯಿ ಚಟ್ನಿ ಮತ್ತು ಮಸಾಲ ರವೆ ರೊಟ್ಟಿ ರೆಡಿಯಾಗಿದೆ. ನೀವು ಈ ರೀತಿ ಮಾಡಿಕೊಡಿ, ಮಕ್ಕಳು ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ನೀವು ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ಹೇಳಿ.